ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ವೀಣಾ ಶ್ರೀಧರ್ಸ್ ಕಿಚನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಒಂದು ಸಪೋರ್ಟ್ ಸಿಗುತ್ತೆ, ಹಾಗೂ ನಿಮ್ಮೆಲ್ಲರ ಉತ್ತೇಜನನೇ ನನಗೆ ಉತ್ಸಾಹ. ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನು ಮೊನ್ನೆ ದಿವಸ ಪಾಟ್ರಿ ಟೌನ್ಗೆ ಹೋಗಿ ಏನೇನು ಸಾಮಾನೆಲ್ಲ ನೋಡಿದೆ, ನಿಮಗೆಲ್ಲ ತೋರಿಸ್ದೆ ಅಂತ. ನಿಮಗೆಲ್ಲ ಗೊತ್ತು, ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಏನೇನು ತಂದ್ರಿ ನೀವು ಅಲ್ಲಿಂದ ಅಂತ ಕೇಳಿದ್ರು. ಆಲ್ರೆಡಿ ನನ್ನ ಹತ್ರ ಸುಮಾರು ಮಣ್ಣಿನ ಪಾತ್ರೆಗಳಿತ್ತು, ಆದರೂ ಅಲ್ಲಿ ಕ್ವಾಲಿಟಿ ನೋಡಿ ನನಗೆ ಬೇಕಾಗಿ ಅಂತ ಅನಿಸಿ ಸುಮಾರು ಪಾತ್ರೆಗಳು ತಂದಿದ್ದೀನಿ. ಅದನ್ನೆಲ್ಲ ನಿಮ್ಗೆ ಇವತ್ತು ತೋರಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ನೀವು ಅಲ್ಲಿ ತೊಗೊಳ್ಬೋದು. ನಂದು ರೆಕಮೆಂಡೇಶನ್, ನನ್ನ ಸಜೆಷನ್ ಏನಂತ ಅಂದರೆ, ನೀವು ಆನ್ಲೈನಲ್ಲಿ ಹೊರಗಡೆ ಬೆಂಗಳೂರಿನಲ್ಲಿ ಶಾಪಲ್ಲಿ ಅಲ್ಲಿ ಇಲ್ಲಿ ತೊಗೊಳೋದಕ್ಕಿಂತ ಅಲ್ಲಿ ಅರ್ಧ ರೇಟ್ ಕಡಿಮೆ ಇದೆ. ಸೊ ಆರಾಮಾಗಿ ತೊಗೊಳ್ಬೋದು. ನಮ್ಮದು ಹೆಲ್ದಿ ಕುಕ್ಕಿಂಗ್ ಯುಟೆನ್ಸಿಲ್ಸ್ನ ಮನೇಲಿ ಕಲೆಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ನಾನು ಏನೇನು ತಂದಿದ್ದೀನಿ ಅಂತ ನೋಡೋಣ. ಮೊದಲನೇ ಪಾತ್ರೆ ಏನಂದರೆ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಪಾತ್ರೆಗಳೆಲ್ಲ. ಇದು ಹಾಗೆ ಕ್ಲೀನಾಗಿ ಪೇಪರಲ್ಲಿ ಸುತ್ತಕೊಟ್ಟಿದ್ದಾರೆ ಅವರು. ನೋಡಿ, ಇದು ಮೊದಲನೇದು ಪಾತ್ರೆ. ವಿಡಿಯೋನಲ್ಲಿ ನೋಡಿದ್ದೀರಾ ನೀವು. ಇದನ್ನು ತಗೊಂಡಿರೋದು ನಾನು ಒಲೆ ಮೇಲಿಟ್ಟು ಸೀಸನ್ ಮಾಡಿ ಒಲೆ ಮೇಲಿಟ್ಟು ಆರಾಮಾಗಿ ಸಾರು, ಹುಳಿ, ಗೊಜ್ಜು ಎಲ್ಲ ಮಾಡ್ಬೋದು. ನೋಡಿ ಇಲ್ಲಿ ಈ ಥರ ಇದಕ್ಕೆ ತಕ್ಕಂಗೆ ಮುಚ್ಚಲನ್ನು ಕೊಟ್ಟಿದ್ದಾರೆ, ಕ್ಯಾಪ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮೊದಲನೇ ಪಾತ್ರೆ. ಸುಮಾರು 1 ಲೀಟ್ರು ಆರಾಮಾಗಿ ಹಿಡಿಸುತ್ತೆ. ಇದರಲ್ಲಿ ಹಾಲು ಕಾಯಿಸ್ಬೋದು ಕೂಡ. ಇದು ತಿಕ್ಕಾಗಿದೆ ಚೆನ್ನಾಗಿ. ಸೊ ಇವಾಗ ಎರಡನೇ ಪಾತ್ರೆ ತೋರಿಸ್ತೀನಿ ನೋಡಿ. ಇದು ಪುಟ್ಟು ಪಾತ್ರೆ, ರಸಮ್ ಮಾಡೋಕ್ಕೆ, ಗೊಜ್ಜು ಮಾಡೋಕ್ಕೆ, ಹೆಪ್ಪಾಕೋಕ್ಕೆ ಎಲ್ಲ ಚೆನ್ನಾಗಿದೆ. ಹಾಗೂ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಕೂಡ ನೋಡಿ ತೊಗೊಂಡಿದ್ದು. ಅವರು ಕೂಡ ಆರಿಸ್ಕೊಡ್ತಾರೆ. ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂತ ಅಂದರೆ ಆರಿಸ್ಕೊಡ್ತಾರೆ ಇದನ್ನು ಅವರು. ಸೊ ಇದು ಕ್ಯೂಟಾಗಿದೆ ನೋಡಿ. ಇದು ಇನ್ನೊಂದು ಅರ್ಧ ಲೀಟ್ರು ಎಲ್ಲ 400 ml ಅದು ಹಾಲು ಇಡಿಸ್ಬೋದು. ಇದರಲ್ಲಿ ಮೊಸರು ಹೆಪ್ಪಾಕಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಸ್ಟೀಲ್ ಪಾತ್ರೆ ಥರ ಹೇಗಿದೆ ನೋಡಿ. ಇದು ಬ್ಲ್ಯಾಕ್ ಕಲರ್ದು. ಇದು ಚೆನ್ನಾಗಿದೆ. ಕುಕ್ ಕೂಡ ಮಾಡ್ಬೋದು ಇದರಲ್ಲಿ ಅಂತ ಹೇಳಿದ್ದಾರೆ. ಸಾರೆಲ್ಲ ಮಾಡ್ಬೋದು ಆರಾಮಾಗಿ ಇದರಲ್ಲಿ. ಮಜ್ಜಿಗೆ ಹುಳಿ ಸಾರು ಎಲ್ಲ ಮಾಡ್ಬೋದು. ಸೊ ಇದೊಂದು. ಇದು ಸ್ಕ್ರಬ್ಬರ್, ಬಾಡಿ ಸ್ಕ್ರಬ್ಬರ್. ಇದು ಈಗ ಪಿಮೈ ಸ್ಟೋನು ಮತ್ತು ಆ ಥರ ಎಲ್ಲ ಬಂದಿದೆ ನೋಡಿ. ಪಿಮೈ ಸ್ಟೋನ್ ಬದಲು ಮತ್ತು ನಾರು ಬದಲು ಪ್ಲಾಸ್ಟಿಕ್ ಸ್ಪಾಂಜ್ ಯೂಸ್ ಮಾಡೋ ಬದಲು ಇದನ್ನು ಉಜ್ಜಿದ್ರೆ ಡೆಡ್ ಸ್ಕಿನ್ ಎಲ್ಲ ಚೆನ್ನಾಗಿ ಬರುತ್ತೆ. ಫೇಸ್ಗೆಲ್ಲ ಯೂಸ್ ಮಾಡಬಾರ್ದು, ಕೈಗೆ ಕಾಲಿಗೆ ಯೂಸ್ ಮಾಡ್ಬೋದು. ಇದು ಹೀಗೆ ಸೌದೋಗ್ಬಿಡುತ್ತೆ. ಗ್ರೇನ್ಸ್ ಮಾಡಿದ್ದಾರೆ, ಸೌದೋದ್ಮೇಲೆ ಬೇರೆ ತೊಗೊಳ್ಬೇಕಾಗತ್ತೆ ಇದು. ಮತ್ತು ಇದರಲ್ಲಿ ದಾರ ಕಟ್ಟಿ ಹಾಕೋಕ್ಕೆ ಹೋಲ್ ಕೂಡ ಮಾಡಿದ್ದಾರೆ. ಸೊ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಸೌದೋದ್ಮೇಲೆ ಬೇರೆ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಮಣ್ಣಿನ ದೀಪ, ಈ ಥರ ಸ್ಟ್ಯಾಂಡ್ ಇರೋದು ತುಂಬಾ ಚೆನ್ನಾಗಿದೆ ನೋಡಿ. ಇದು ನೋಡಿನೇ ತುಂಬ ಇಷ್ಟ ಆಯಿತು ನನಗೆ. ಹೊಸ್ಲತ್ರ ದೀಪ ಹಚ್ಚೋಕ್ಕೆ, ದೇವ್ರ ಹತ್ರ ದೀಪ ಹಚ್ಚೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ನೋಡಿ. ತುಂಬ ಎಣ್ಣೆ ಇಡ್ಸುತ್ತೆ, ಜಾಸ್ತಿ ಹೊತ್ತು ದೀಪ ಉರಿಯುತ್ತೆ. ಇಲ್ಲಿ ಬತ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಸೊ ಇಲ್ಲಿ ಸ್ಟ್ಯಾಂಡ್ ಬೇಕಾದರೂ ಇಟ್ಟು ಜಾಸ್ತಿ ಹೊತ್ತು ಉರಿಯೋ ಥರ ಮಾಡ್ಬೋದು ನೋಡಿ. ಈ ಥರ ಸ್ಟ್ಯಾಂಡ್ ಇದೆ ಇದಕ್ಕೆ. ಥರ ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ಇದೆ. ನೆಕ್ಸ್ಟ್ ಇದೊಂದು ಬಾಣಲೆ, ಹೆವಿ ಆಗಿದೆ ತುಂಬ. ಆಲ್ರೆಡಿ ನನ್ನ ಹತ್ರ ಒಂದು ಬಾಣಲೆ ಇತ್ತು, ಚೆನ್ನಾಗಿದೆ ನೋಡಿ. ಗೊಜ್ಜು, ಸಾಂಬಾರು ಎಲ್ಲ ಮಾಡ್ಬೋದು. ಇದು ಅದು ಅಂತ ಅಲ್ಲ, ಎಲ್ಲದು ಮಾಡ್ಬೋದು ಇದರಲ್ಲಿ. ಚೆನ್ನಾಗಿ ಫಿನಿಶಿಂಗು ಚೆನ್ನಾಗಿದೆ. ಇದು ನನ್ನ ಹತ್ರ ಆಲ್ರೆಡಿ ಒಂದು ಬಾಣಲೆ ಇತ್ತು, ಹಳೇದಿದ್ದು, ಮನೇಲಿ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಆ್ಯಕ್ಚುಲಿ ಉಪ್ಪಿಟ್ಟು ಕೂಡ ಮಾಡ್ಬೋದು ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ. ಇದರಲ್ಲಿ ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದೆ. ಮಣ್ಣಿನ ಪಾತ್ರೆಗಳು ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು, ಮತ್ತು ಹೇಗೆ ಸೀಸನ್ ಮಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಸಪ್ರೇಟಾಗಿ ಹೇಗೆಲ್ಲ ಯೂಸ್ ಮಾಡ್ಬೋದು ಮಣ್ಣಿನ ಪಾತ್ರೆಗಳು, ಹೇಗೆಲ್ಲ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ಹೇಗೆ ಹಾಳಾಗ್ಬಿಡುತ್ತೆ, ಇಲ್ಲಿ ಬ್ರೇಕೇಜ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ನೋಡಿ, ಈ ಪಾತ್ರೆ ನಾನು ವಿಡಿಯೋನಲ್ಲಿ ನಾನೇ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಅಂತ ತೋರಿಸ್ದೆ ಅಲ್ವಾ, ರಾಶಿ ಇತ್ತು.
ಒಂದು ಏನಿಲ್ಲ ಒಂದು 500 ಪಾತ್ರೆ ಈ ಥರ ಇತ್ತು. ಸೊ ಯಾರು ಬೇಕು ಅಂತ ಅಂದರೆ ಹೋದರೆ ನಿರಾಶರಾಗಿ ಯಾರು ಬರಬೇಕಾಗಿಲ್ಲ. ಬೇಕಾದಷ್ಟು ಈ ಥರ ಪಾತ್ರೆಗಳೆಲ್ಲ ಸಿಗುತ್ತೆ. ಎಷ್ಟು ಹೆವಿ ಇದೆ ಗೊತ್ತಾ, ಇದು ಸಿಕ್ಕಾಪಟ್ಟೆ ಹೆವಿ ಇದೆ. ಇದು ಕೂಡ ನಾನು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೆಲ್ಲ ತಂದಿಲ್ಲ. ಕ್ವಾಲಿಟಿ ಚೆನ್ನಾಗಿರೋದು, ಹೆವಿ ಆಗಿರೋದು ಮತ್ತು ಪ್ಯಾಟ್ರನ್ ಚೆನ್ನಾಗಿರೋದು ಸುಮಾರು ಪಾತ್ರೆಗಳು ತಂದಿದ್ದೀನಿ. ಇದಕ್ಕೂ ಕೂಡ ಮುಚ್ಚಳ ಸೆಲೆಕ್ಟ್ ಮಾಡಿಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಲಾಸ್ಟ್ ಈ ಥರ ಮಣ್ಣಿನ ಪಾತ್ರೆ ಕಪ್ಪುದು. ಇದಕ್ಕೆ ಈ ಸ್ಮಾಲ್ ಸೈಜ್ ಇದಕ್ಕೆ ನನಗೆ ಮುಚ್ಚಳ ಸಿಗಲಿಲ್ಲ. ಈ ಥರ ಗುಬುಟು ಮುಚ್ಚಳಗಳು ಈ ಬ್ಲ್ಯಾಕ್ದಕ್ಕೆ ಬರೋದಿಲ್ವಂತೆ, ಮಾಡಲ್ವಂತವರು. ಸೊ ಇದಕ್ಕೂ ಮುಚ್ಚಳ ಸಿಗಲಿಲ್ಲ ನನಗೆ, ಇದಕ್ಕೂ ಸಿಗಲಿಲ್ಲ. ಆದರೆ ಸಪರೇಟಾಗಿ ಇದಕ್ಕೆ ಒಂದು ಈ ಥರ ಮುಚ್ಚಳ ಹುಡುಕೊಟ್ರು ಅವರು. ನೋಡಿ ಇದರಲ್ಲೂ ಕೂಡ ಪ್ಯಾಟ್ರನ್ಸ್ ಏನೋ ಮಾಡಿದ್ದಾರೆ, ಹೂವು ಬಳ್ಳಿ ಥರ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸೊ ಇದಕ್ಕೆ ಮುಚ್ಚಳ ಇದು. ನಾನಿದು ಎಸ್ಪೆಷಲಿ ಹಾಲು ಕಾಸಕ್ಕೆ ಅಂತ ತಂದಿದ್ದೀನಿ. ಇನ್ಮೇಲೆ ಸ್ಟೀಲ್ ಪಾತ್ರೆಯಲ್ಲಿ ಹಾಲು ಕಾಸೋದು ಬೇಡ, ಇದರಲ್ಲಿ ಮಣ್ಣಿಂದು ಮಡಿಕೆನಲ್ಲಿ ಹಾಲು ಕಾಸೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದನ್ನು ಹೆಪ್ಪಾಕೋಣ ಇದರಲ್ಲಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ್ಯಾವ ಥರದಲ್ಲಿ ಯೂಸ್ ಮಾಡ್ತೀನಿ, ಯಾವ್ಯಾವ ಥರ ವಿಚಾರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಇವಾಗ ಇದೆಲ್ಲ ನನ್ನ ಮಣ್ಣಿನ ಪಾತ್ರೆ ಕಲೆಕ್ಷನ್ಸ್. ಆಲ್ರೆಡಿ ಇನ್ನೊಂದು ಮರ್ತೋಗಿದ್ದೆ ನೋಡಿ, ಇದು ಒಂದು ಸ್ಪೆಷಲ್ ಆಗಿರೋದು ಮಸಪ್ ಮಾಡೋರಿಗೆ, ಸೊಪ್ಪಿನ ಸಾರು ಮಾಡೋರಿಗೆಲ್ಲ ಇದು ಇಲ್ಲಿ ತಳದಲ್ಲಿ ಕಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಮಸಿಯಕ್ಕೆ ನಮಗೆ ಇದರಲ್ಲಿ ಕಲ್ಲೆಲ್ಲ ಹಾಕಿರ್ತಾರೆ. ಇದರಲ್ಲಿ ಸ್ಟೀಲು ಮತ್ತು ಬೇರೆ ಎಲೆಕ್ಟ್ರಿಕ್ ಎಲ್ಲ ಚರ್ನರ್, ಸ್ಟೀಲ್ದು ಮಂತು ಎಲ್ಲ ಯೂಸ್ ಮಾಡಬಾರ್ದು. ಮರದ್ದು ಮಸಿಯ ಕೋಲ್ ಇರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡಬೇಕು. ಮತ್ತು ಇದನ್ನು ಹಾಗೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಮಸಿಬಾರ್ದು. ಇದ್ರ ಕೆಳಗಡೆ ಮಣ್ಣಿಂದ ಏನಾದ್ರು ಸಿಂಬೆ ಅಂತಾರೆ ನೋಡಿ, ಅದು ಮಾಡೋದು ತೋರಿಸ್ತೀನಿ. ಅದರಲ್ಲೂ ಮೇಲೆ ಇಟ್ಕೊಂಡು ಇದನ್ನ ಮಸಿಬೇಕಾಗುತ್ತೆ. ಇದು ಮಸಿಯೋ ಪಾತ್ರೆ ಅಂದರೆ ಇದು ಬದನೆಕಾಯಿ ಮಸಪ್ ಥರ, ಬದನೆಕಾಯ್ದು, ಬೆಂಡೆಕಾಯ್ದು, ಬೇರೆ ಏನೇನೋ ಚಟ್ನಿಗಳು, ಟೊಮ್ಯಾಟೊ ಚಟ್ನಿ ಅದೆಲ್ಲ ಮಾಡೋದು ಮಸಿಯೋದೆಲ್ಲ. ಇದು ತುಂಬ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ ಈ ಪಾತ್ರೆ. ಸ್ವಲ್ಪ ದೊಡ್ಡದು ಸ್ಮಾಲ್ ಸೈಜ್ ಸಿಗಲಿಲ್ಲ, ಸೊ ಅದಕ್ಕೆ ಇದನ್ನೇ ತಗೊಂಡೆ. ಇವಾಗಿನ ನವೀನ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳು ಮತ್ತು ಈ ಥರ ಆರ್ಗಾನಿಕ್ ಯುಟೆನ್ಸಿಲ್ಸ್, ನಮ್ದು ಏನೇನು ಹಳೆ ಕಾಲದ ಪಾತ್ರೆಗಳಿದೆ ಅದೆಲ್ಲ ಯೂಸೇಜ್ ಎಲ್ಲ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದನ್ನ ನಾವು ತಿಳಿದವರು, ನೀವುಗಳು ಎಲ್ಲರಿಗೂ ಒಂದು ಅವೇರ್ನೆಸ್ ಎಲ್ಲರಿಗೂ ಮೂಡಿಸ್ಬೇಕು ಅಂತ ಅಂದ್ಬಿಟ್ಟು ನಾ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತು ಇವಾಗ ಆದಷ್ಟು ಎಲ್ಲರ ಮನೇಲೂ ನಾನ್ ಸ್ಟಿಕ್ ಪಾತ್ರೆಗಳನ್ನ, ತವಾಗಳು ಎಲ್ಲಾದು ಯೂಸ್ ಮಾಡೋಕ್ಕೆ ಇನ್ನೂ ಸುಮಾರು ಜನ ಬಿಟ್ಟಿಲ್ಲ. ಅದನ್ನೆಲ್ಲ ಗೊಬ್ಬರಕ್ಕೆ ಕಸಕ್ಕೆ ಬಿಟ್ಟು ಈ ಥರ ಪಾತ್ರೆಗಳನ್ನ, ತವಾನು ಕೂಡ ಬರುತ್ತೆ ಇದರಲ್ಲಿ. ಯಾರು ಸೀಸನ್ ಮಾಡಿದ್ದು ದೋಸೆ ಬರ್ತಾ ಇಲ್ಲ ಅಂತ ಹೇಳಿದ್ರು, ನೀವು ಚೆನ್ನಾಗಿ ಪಳಗಿಸಿ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಇಡಿ, ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದಾರೆ ದೋಸೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಈ ತರ ಆರ್ಗಾನಿಕ್ ಯುಟೆನ್ಸಿಲ್ಸ್ನ ಯೂಸ್ ಮಾಡೋದು ಜಾಸ್ತಿ ಮಾಡೋಣ ಅಂತ ಅನ್ಕೊಳ್ತೀನಿ ನಾನು. ನೀವೇನು ಹೇಳ್ತೀರಾ ಹೇಳಿ. ಇಷ್ಟು ಹೊಸ ಪಾತ್ರೆಗಳು ನೀವು ನೋಡಿದ್ರಿ. ನನ್ನ ಹತ್ರ ಹಳೆ ಮಣ್ಣಿನ ಪಾತ್ರೆಗಳು ಸುಮಾರು ನನ್ನ ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಆದರೂ ಒಂದೇ ಸಲ ಎಲ್ಲ ನನ್ನ ಹತ್ರ ಇರೋ ಮಣ್ಣಿನ ಪಾತ್ರೆ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ತಂದಿಟ್ಕೊಂಡಿದ್ದೀನಿ. ಇದೊಂದು ನೋಡಿ, ನಂದು ಕಪ್ಪುದು ಹಳೇದಿದು ಇದೊಂದು ಮಣ್ಣಿನ ಪಾತ್ರೆ ಇದೆ. ಇದರಲ್ಲಿ ಅಡುಗೆಗಳೆಲ್ಲ ಮಾಡಿದ್ದೀನಿ ಸುಮಾರು ನಾನು. ಇದಲ್ಲದೆ ಇದು ಒಂದು ಆಲ್ರೆಡಿ ಸ್ವಲ್ಪ ಹಾಳಾಗ್ತಾ ಇದೆ, ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿರೋದ್ರಿಂದ ನೋಡಿ ತಳ ಎಲ್ಲ ಒಂದು ಸ್ವಲ್ಪ ತೆಳ್ಳಗಾಗಿ ಒಂಥರ ಆಗ್ತಾ ಇದೆ. ಇದರಲ್ಲಿ ಸಾಂಬಾರು, ಮಜ್ಜಿಗೆ ಹುಳಿ ಎಲ್ಲ ಮಾಡಿದ್ದೀನಿ. ಮತ್ತು ಇನ್ನೊಂದು ಚಿಕ್ಕದು ನಂದು, ಇದು ತಮಿಳ್ನಾಡಿಂದ ತಂದಿದ್ದೆ, ತಿರುವಣ್ಣಾಮಲೆಯಿಂದ. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾನು. ಇದರಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ, ಸೊಪ್ಪು ಮಸಿಯೋ ಥರ. ಈ ಸೈಜ್ ತರೋಣ ಅಂದ್ಕೊಂಡ್ರೆ ನನಗೆ ಸಿಗಲಿಲ್ಲ, ಅದಕ್ಕೆ ದೊಡ್ಡದೇ ತೊಗೊಂಡು ಬಂದೆ. ಮತ್ತೆ ಯಾರಲ್ಲಿ ಹೋಗೋದು ನೋಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ತಂದೆ. ಇದೆಲ್ಲ ನನ್ನ ಮಣ್ಣಿನ ಪಾತ್ರೆ ಕಲೆಕ್ಷನ್ಸ್. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಏನು ಉಪಯೋಗ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ನನಗೆ ಒಬ್ಬರು ಹೇಳಿರೋ ಪ್ರಕಾರ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಸೊಪ್ಪು ಮತ್ತು ಬೇರೆ ಬೇರೆ ತರಕಾರಿಗಳು ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ್ರೆ ಅದರಲ್ಲಿ ಸಿಂಪಡಿಸಿರೋ ಪೆಸ್ಟಿಸೈಡ್ಸ್, ರಾಸಾಯನಿಕ ಗೊಬ್ಬರಗಳದು ಹಾಗೂ ಕ್ರಿಮಿನಾಶಕ ವಸ್ತುಗಳದು ಪ್ರಭಾವ ಕಡಿಮೆ ಆಗುತ್ತೆ. ನಮ್ಗೆ ಪ್ಯೂರ್ ವೆಜಿಟೇಬಲ್ಸು ಸಿಗುತ್ತೆ. ಅದರಿಂದ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ತರಕಾರಿ, ಸಾರು, ಹುಳಿ ಎಲ್ಲ ಅದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನಗೊಂದು ಇನ್ಫಾರ್ಮೇಶನ್ ಬಂತು. ನಿಮಗೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರೆ ಏನು ಒಳ್ಳೇದು ಅಂತ ನಿಮಗೆ ಏನಾದರೂ ಇನ್ಫಾರ್ಮೇಶನ್ಸ್ ಎಲ್ಲ ಗೊತ್ತಿದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ, ಹಾಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.